ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿರುವ ಶಾಲೆಗೆ ಈಗಾಗಲೇ ವಕ್ಫು ಈ ಆಸ್ತಿ ತನ್ನದು ಅಂತ ಹೇಳಿತ್ತು. ಈಗ ಅದೇ ಶಾಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದಾವರ ಗ್ರಾಮದ ಸರ್ಕಾರಿ ಶಾಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿದ್ದಂಥ ಶಾಲೆ ಅನ್ನುವ ಹೆಮ್ಮೆ ಇತ್ತು, ಆದರೆ ಅದನ್ನು ವಕ್ಫು ತನ್ನದು ಅಂತ ಹೇಳ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿರುವ ಕಂದಾವರ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಶಾಲೆಯ ದಾಖಲೆಯಲ್ಲಿ ವಕ್ಫ್ ಜಮೀನು ಅನ್ನೋದು ನಮೂದಾಗಿದೆ. ವಾರದ ಹಿಂದಷ್ಟೇ ವಕ್ಫ್ ಹೆಸರನ್ನು ಅಧಿಕಾರಿಗಳು ತೆಗೆದುಹಾಕಿದ್ರು. ನಾನು ಬರ್ತೀನಿ ಅಂತ ದಾಖಲೆ ತಿದ್ದುಪಡಿ ಮಾಡಿದ್ದೀರಾ ಅಂತ ಅಶೋಕ್ ಮಾತಾಡ್ತಾರೆ. ವಾರದ ಹಿಂದೆ ವಕ್ಫ್ ಜಮೀನು ಸರ್ಕಾರಿ ಶಾಲೆಗೆ ತಿದ್ದುಪಡಿ ಆಗಿದೆ. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗಣಕೀಕರಣ ಸಿಬ್ಬಂದಿಯಿಂದ ಆಗಿದ್ದ ಎಡವಟ್ಟಿದು ಅಂತ ಅಧಿಕಾರಿಗಳು ಸ್ಪಷ್ಟನೆ ಕೂಡ ಕೊಟ್ಟರು. 19 ಗುಂಟೆ ಜಮೀನು, ಅದರಲ್ಲಿ 17.12 ಗುಂಟೆ ಶಾಲೆ ಸ್ವತ್ತಿದೆ, 1.04 ಮಾತ್ರ ದರ್ಗಾದು ಅಂತ ಹೇಳ್ತಿದ್ದಾರೆ. ಇದು ವಿರೋಧ ಪಕ್ಷದ ಪವರ್ ಏನು ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇದು ವಿಶ್ವೇಶ್ವರಯ್ಯನವರು ಬಂದು ಇಲ್ಲಿ ತಂಗ್ತಾ ಇದ್ದಂತ ಜಾಗ, ಅವರ ಊರನ್ನು ಕೂಡ ಇಲ್ಲೇ ಪಕ್ಕದಲ್ಲಿದೆ. ಓದಿರೋದು ಇದು. ಕೆಲವರು ಹೇಳ್ತಾರೆ ಇಲ್ಲಿ ತಂಗ್ತಾ ಇದ್ರು, ಓದಿರೋದು ಎರಡು ಆಯ್ತು, ಸಂತೋಷ. ಏನೇ ಆಗ್ಲಿ ವಿಶ್ವೇಶ್ವರಯ್ಯನವರ ಕಾಲಿಟ್ಟಿ ಜಾಗ ತಾನೆ, ಪುಣ್ಯಭೂಮಿ, ನಮ್ಗೆಲ್ಲರಿಗೂ ಪುಣ್ಯಭೂಮಿ. ಇಡೀ ಕರ್ನಾಟಕ ಅಲ್ಲ ವಿಶ್ವೇಶ್ವರಯ್ಯನವರು, ಇಡೀ ದೇಶಕ್ಕೆ ಗೊತ್ತಿಲ್ದಿರ ಕೂತ್ರಿಸಿದ್ರು. 45 ಇಯರ್ಸ್ ಆದ್ಮೇಲೆ ಏಕಾಏಕಿ 14 ಅಲ್ಲಿ ಮಾಡುವಂತ ಏನ್ ರೀಸನ್ ಅಂತ. ಆಮೇಲೆ 65 ನೋಟಿಫಿಕೇಶನ್ ಯಾವ ಆಧಾರದಲ್ಲಾಗಿದೆ ಅನ್ನೋದು ಕ್ಲಿಯರ್ ಇಲ್ಲ. 65 ಅಲ್ಲಿ